ಚೇತನ ಎಲ್ಲಿಂದ ತಂದು ಕೊಡಬೇಕು ಪಾಪ. 90% ವಿಶೇಷ ಚೇತನರು ಬಿಲೋ ಪೋವರ್ಟಿ ಲೈನ್ ಇದ್ದಾರೆ. ಅವ್ರ ಹತ್ರ ದುಡ್ಡು ಇಲ್ಲ ರೀ. ಎಲ್ಲಿಂದ ತರಬೇಕು ದುಡ್ಡು? ಅವ್ರ ಹತ್ರ ನೀವು ದುಡ್ಡು ತೊಗೋತೀರಾ? ಇಷ್ಟೆಲ್ಲ ಸಮಸ್ಯೆಗಳದಾವು. ಇವತ್ತು ಇಲಾಖೆ 15ರಿಂದ 20 ಇಲಾಖೆಗಳಿಂದ ಅಧಿಕಾರಿಗಳು ಬಂದಿದ್ದಾರೆ. ಮುಖ್ಯ ಅಧಿಕಾರಿಗಳು ಯಾರೂ ಇಲ್ಲ. ಮತ್ತು ಯಾರ ಹತ್ರ ಹೇಳೋಣ? ಈಗ ಪಾಪ ಅವರು ಈಗ ಬಂದಿರೋಂಥವ್ರು ನೀವು ಹೋಗಿ ಮಾಡ್ಕೊಂಬ ಅಂತ ಹೇಳ್ತಾರೋ ಅಧಿಕಾರಿಗಳು. ಈಗ ದೊಡ್ಡ ಅಧಿಕಾರಿ ಬಂದರೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾರೋ. ಈಗ ಚಿಕ್ಕ ಪಾಪ ಸಿಬ್ಬಂದಿ ವರ್ಗದವ್ರಿಗೆ ಹೇಳಿದರೆ ಅವ್ರು ಬರ್ಕೊಂಡೋಗಿ ಸರ್ ಹಿಂಗೆ ಹೇಳಿದ್ರಿ ಸರ್ ತಗೋರಿ ಅಂತ ಹಿಂಗೆ ಇಟ್ಟು ಬಿಡ್ತಾರೆ. ತಂದೆ ತಾಯಿ ಕಡೆ ಹೋಗಿ ಅಂತೇಳಿ ಇವಾಗ ಹೋಗಿಬಿಡ್ತಾರೆ ಅವ್ರ ಕೆಲಸಕ್ಕೆ. ಮತ್ತು ಯಾವಾಗ ಡಿಸೆಂಬರ್ 3ಕ್ಕೆ ಗೊತ್ತಾಗುತ್ತೆ ನಾವು ಏನದೀವಿ, ನಮ್ದು ಏನದ, ಏನು ಸಮಸ್ಯೆ. ಅಲ್ಲಿ ತನಕ ನಮಗೆ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ನೀವು ಎಲ್ಲಿದ್ದೀರಿ, ಅದಿರಿ, ಸತ್ತಿರಿ. ಅವರಿಗೆಲ್ಲ ಒಂದಿಷ್ಟು ಅನುದಾನಿತ ಸಂಘಗಳು, ಸಂಸ್ಥೆಗಳು ಒಂದಿಷ್ಟು ಅದಾವು. ಶಾಲಾ ಕಾಲೇಜುಗಳು ಒಂದಿಷ್ಟು ಅದಾವು. ಅಲ್ಲಿ ಹೋಗ್ತಾರೆ, ಅವ್ರಿಗೆ ಏನು ಬೇಕಾದ ಸಿಗುತ್ತೆ, ಅದು ಏನು ಬೇಕಾದ ಮಾಡ್ತಾರೆ. ಉಳಿದಂಥ ಸಂಘ ಸಂಸ್ಥೆಗಳಿಗೆ ಒಂದು ದಿವ್ಸ ಕರೆಯಲ್ಲ, ಒಂದು ದಿವ್ಸ ಕೇಳಲ್ಲ, ಏನು ಮಾಡಾಕತ್ತೀರಿ ಅನ್ನಲ್ಲ. ಎಷ್ಟು ಸರ್ವೆ ಅಂತ ಮಾಡಿದ್ದಾರೆ ಇವರು, ಎಷ್ಟು ಇಲಾಖೆಗಳಿಗೆ ಪತ್ರಗಳು ಕೊಟ್ಟಿದ್ದಾರೆ, ಎಷ್ಟೋ ಪತ್ರ ವಹಿವಾಟುಗಳಾಗಿದೆ. ನಮ್ಮಲ್ಲಿ ಸುಮಾರು 100-150 ಪತ್ರಗಳ ವಹಿವಾಟುಗಳನ್ನು ಮಾಡಿದ್ದಾರೆ. ಒಂದಕ್ಕೂ ಹಿಂಬರಗಳಿಲ್ಲ. ಮೊನ್ನೆ CO ಸಾಹೇಬರು ನನಗೆ ಕೂಡ ಸ್ವತಃ ಒಂದು ಹಿಂಬರ ಕೊಟ್ಟಿದ್ದಾರೆ. ನಿಮ್ಮ ಇಲಾಖೆಯಿಂದ ನೀವು ಏನಿದೆ ಅದನ್ನು ತೊಗೊಳ್ಳಿ ಅಂತ. ನಮ್ಮ ಇಲಾಖೆಯಿಂದ ಇವತ್ತಿನ ತನಕ ಅದಕ್ಕೆ ಉತ್ತರನೂ ಇಲ್ಲ. ವಿಶೇಷ ಚೇತನರಿಗೆ ಕ್ರೀಡಾ ಇಲಾಖೆಗಳಿಗೆ ಶಾರ್ಟ್ ಪುಟ್ ಮಾಡಬೇಕಾದ್ರೆ ಅವ್ರದ್ದೇ ಆದಂಥ ಚೇರ್ಗಳಿದೆ. ಅದನ್ನು ಮಾಡಬೇಕಂತೇಳಿ 2016 ಕಾಯ್ದೆ ಹೇಳುತ್ತೆ. ನಾವು ಅದನ್ನು ಹೋದ ವರ್ಷ ಕುಂದುಕೊರತೆ ಸಭೆಯಲ್ಲಿ ಹೇಳಿದ್ವಿ. ಇವತ್ತಿನ ತನಕ ಇಲ್ಲ. ಅದು ಏನು ಮಾಡೋದು ಸರ್? ಎಷ್ಟಂತ ಅಲ್ಲಿ ಬಹಿಷ್ಕಾರ ಮಾಡದೆ ಹೇಳಿದ್ದನ್ನು ಕೇಳೋದು, ಮತ್ತೆ ಬರೋದು. 3ನೇ ತಾರೀಕು ಏನಂತಾರೆ, ನಮ್ಮ ವಿಶೇಷ ಚೇತನರ ದಿನಾಚರಣೆಯನ್ನು ಮಾಡೋದು. ಅವ್ರು ಅನ್ನ ಸಾರು ಹಾಕ್ತಾರೆ. ಅನ್ನ ಸಾರು ನಮಗೆ ಅನ್ನ ಸಾರು ಇಲ್ಲ. ಎಲ್ಲರೂ ಬರ್ರಿ, ನಾನೇ ಹಾಕ್ತೀನಿ ಎಲ್ಲರಿಗೂ ಅನ್ನ ಸಾರು. ಇಷ್ಟೆಲ್ಲ ಸಮಸ್ಯೆಗಳನ್ನು ಇವರು ನಿಜವಾಗಿಯೂ ನಮಗೆ ಪರಿಗಣಿಸದೆ ಈ ಕಾಟಾಚಾರಕ್ಕಾಗಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಮಾಡ್ತೀರಿ ಅಂತಂದರೆ, ಮೊನ್ನೆ ದಿನಾಂಕ 25ರಂದು ಎಲ್ಲ ತಾಲೂಕಾ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದರು. ನೋಡಬೇಕಂತ ನಾನು ಕೂಡ ಮುದ್ದೇಬಾಳ ತಾಲೂಕಿನ ಕ್ರೀಡಾಕೂಟಕ್ಕೆ ಹೋಗಿದ್ದೆ. ಯಾವುದೇ ಒಬ್ಬ ತಹಸೀಲ್ದಾರ್ ಇಲ್ಲ, ಕಾರ್ಯನಿರ್ವಾಹಕ ಅಧಿಕಾರಿಗಳಿಲ್ಲ. CDP ಸಾಹೇಬ್ರಿಗೆ ಫೋನ್ ಮಾಡಿದರೆ, ಯಾವಾಗೋ ನಿಮ್ಮದು ಕಾರ್ಯಕ್ರಮ ಈಗೈತೇನೋ? ಬಂದೆ ತಡಿ ಈಗ ಅಂತೇಳಿ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ. ಬೆಳಗ್ಗೆ 10 ಗಂಟೆ ಕಾರ್ಯಕ್ರಮ, 11 ಗಂಟೆಗೆ ನಾವು ಫೋನ್ ಹಚ್ಚಿದ್ರೆ ಈಗೈತೇನೋ, ಬರ್ತೀನಿ ತಡಿ ಜಳಕ ಮಾಡಿ ಅಂತಾರೆ. ತಹಸೀಲ್ದಾರ್ ಮೇಡಮ್ಗೆ ಫೋನ್ ಹಚ್ಚಿದ್ರೆ ನಂದು ಬೇರೆ ಕಡೆ ಕೆಲಸ ಇದೆ. ಶಾಸಕರು ಬಂದರೆ ಎಲ್ಲರೂ ಓಡಿ ಬರ್ತಾರೆ ರೀ. ಶಾಸಕರು ಮಿನಿಸ್ಟ್ರು ಬಂದರೆ ಎಲ್ಲರೂ ಓಡಿ ಬರ್ತಾರೆ. ಅವ್ರು ಇಲ್ಲಾಂದ್ರೆ ಯಾರೂ ಬರೋಲ್ಲ. ಯಾಕೆ ಹಿಂಗೆ? ಇವತ್ತು DC ಸಾಹೇಬರು ಬರ್ತಾರಂದ್ರೆ ಬರ್ತಾರೆ, ADC ಸಾಹೇಬರು ಬರ್ತಾರಂದ್ರೆ ಬರ್ತಾರೆ. ಇಲ್ಲ, ಯಾರೂ ಬರೋಲ್ಲ. ಯಾವುದೇ ಇಲಾಖೆಗೆ ಹೋಡ್ರಿ, ನಿಮ್ದು ಇಲ್ಲಪ್ಪ, ನಿಮ್ದೇನು ನಮ್ಮ ಹತ್ರ ಏನಿಲ್ಲ ಅಂತ ಸೀದಾ ಮಾರಿ ಕೊಡ್ದಂಗೆ ಹೇಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ದವರು 2016 ಕಾಯ್ದೆಯನ್ನು ತಿಳ್ಕೋಬೇಕು. ವಿಶೇಷ ಚೇತನರಿಗೆ 2016 ಕಾಯ್ದೆ ಅಡಿಯಲ್ಲೇ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ಕೋಬೇಕು ಅವರು ವಿಶೇಷ ಚೇತನರಿಗೆ. ಆದ್ರೆ ಆಗ್ತಾ ಇಲ್ಲ. ಅದು ಆಗಬೇಕು. ಅವರಿಗೆ ಅದು ಅರಿವು ಇಲ್ಲ. ಅವರಿಗೆ ಅರಿವು ಬರಬೇಕಂದ್ರೆ ನಮ್ಮ ಇಲಾಖೆಯಿಂದ ಹಿಂಗಿದೆ ಅಂತ ಇವರಿಗೆ ಪತ್ರ ವಹಿವಾಟುಗಳಾಗಬೇಕು. ಅವರಿಗೆ ಕಾರ್ಯಾಗಾರಗಳನ್ನು ಮಾಡಬೇಕು ಇಲಾಖೆದವರಿಗೆ. ಅವಾಗ ಗೊತ್ತಾಗುತ್ತೆ. ಫ್ಲೆಕ್ಸ್ಗಳನ್ನು ಮಾಡಬೇಕು ಅಂತೇಳಿ ಹೇಳ್ತದೆ. ಎಲ್ಲಿದೆ ಒಂದರ ಫ್ಲೆಕ್ಸ್ ತೋರಿಸ್ಬಿಟ್ರಿ ನಮ್ಮ ಇಡೀ ಜಿಲ್ಲೆಯಲ್ಲಿ 2016 ಕಾಯ್ದೆಗೆ ಸಂಬಂಧಪಟ್ಟಂಥ ಫ್ಲೆಕ್ಸ್ಗಳು, ಬ್ಯಾನರ್ಗಳು ಎಲ್ಲೂ ಇಲ್ಲ. ಹೀಗಾಗಿ ವರ್ಷದಂತೆ ಪ್ರತಿ ವರ್ಷವೂ ಕುಂದುಕೊರತೆ ಸಭೆ, 2 ತಿಂಗಳು 3 ತಿಂಗಳಿಗೊಮ್ಮೆ ಮಾಡುವಂಥ ಕುಂದುಕೊರತೆ ಸಭೆನ ಇವರು ವರ್ಷಕ್ಕೊಂದು ಸಲ ಕುಂದುಕೊರತೆ ಸಭೆ ಮಾಡ್ತಾರೆ. ನಮ್ಮ ಶ್ರವಣದೋಷ ಮಕ್ಕಳಿಗೆ ಎಲ್ಲ ಸಾಲಿ ಕಲಿತು ಎಲ್ಲ ಮಾಡಿದರೂ ಅವರಿಗೆ ಅವಕಾಶ ಇದ್ರೂ ಕೂಡ ಅವರಿಗೆ ನೌಕರಿ ತೊಗೊಳ್ಳೋದಿಲ್ಲ. ಇವ್ರಿಗೆ ಮನಸ್ಸಿಗೆ ಬಂದಂಗೆ ಟೆಂಡರ್ ಮಾಡ್ತಾರೆ, ಲಾಟ್ರಿ ಮಾಡ್ತಾರೆ. ಇವ್ರು ಮಾಡಿದಾರೋ, ಇವ್ರು ಮುಂಚೆ ಬಂದಂಥ ಅಧಿಕಾರಿ ಮಾಡಿದಾರೋ, ಅದೆಲ್ಲ ಸೆಕೆಂಡರಿ. ಬಟ್ ಅದು ಆಗಿದೆ, ಅದೇ ಸತ್ಯ. ಹೀಗಾಗಿ ಇಲ್ಲಿ ಯಾವುದೇ ಕೆಲಸ ಆಗೋದಿಲ್ಲ, ಯಾವುದೇ ಕಾರ್ಯರೂಪಕ್ಕೆ ಬರೋದಿಲ್ಲ. 2016 ಕಾಯ್ದೆ ಇಂಪ್ಲಿಮೆಂಟ್ ಆಗೋದಿಲ್ಲ ಅಂಥೇಳಿ ಈ ಒಂದು ಕುಂದುಕೊರತೆ ಸಭೆಯನ್ನು ನಾವು ಬಹಿಷ್ಕರಿಸಿ ಹೊರಗೆ ಬಂದಿದ್ದೀವಿ ಸರ್. ಹಾಗಾದರೆ ನಿಮ್ಮ ಸಮಸ್ಯೆಗಳಿಗೆ ನೇರ ಹೊಣೆ ಯಾರನ್ನು ಮಾಡ್ತೀರಿ? ರಾಜ್ಯ ಸರ್ಕಾರ ಮಾಡ್ತಿರೋ, ಜಿಲ್ಲಾಡಳಿತ ಮಾಡ್ತಿರೋ, ನಮ್ಮ ಸರ್ಕಾರ ಮಾಡ್ತಿರೋ? ಸರ್, ನೇರ ಹೊಣೆ ನಾವು ಫಸ್ಟಿಗೆ ನಾವು ಜಿಲ್ಲಾ ಆಡಳಿತನೇ ಮಾಡೋದು. ರಾಜ್ಯ ಸರ್ಕಾರಕ್ಕೆ ನೇರ ಹೊಣೆ ಬಾಯಿಲೇ ಹೇಳ್ಬೋದು ಸರ್. ಆದರೆ ಹೋಗಿ ನಾವು ಪ್ರತಿ ಸಲ ಯಾವುದೇ ಮಿನಿಸ್ಟ್ರಿಗೂ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ಯಾವುದೇ ನಮ್ಮ ಕಮಿಷನರ್ ಸಾಹೇಬ್ರಿಗೂ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ, ನಮ್ಮ ಡೈರೆಕ್ಟರ್ ಸಾಹೇಬ್ರಿಗೂ ಭೇಟಿ ಆಗ್ಲಿಕ್ಕಾಗೋದಿಲ್ಲ. ನಮ್ಮ ವ್ಯಾಪ್ತಿಯಲ್ಲಿ ಬರೋರು ಯಾರು? ನಮ್ಮ DC ಸಾಹೇಬರು, ನಮ್ಮ DDW ಸಾಹೇಬರು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳು. ಇವ್ರಿಗೆ ಇಷ್ಟೆಲ್ಲ ಪತ್ರ ವಹಿವಾಟು ಮಾಡಿದ್ರು ನಮ್ಮ ಇಂಪ್ಲಿಮೆಂಟೇಷನ್ ಎಲ್ಲಿದೆ? ಸೊ ಇಂಪ್ಲಿಮೆಂಟೇಷನ್ ಇಲ್ಲ ಅಂದ್ರೆ ನಾವು ನೇರ ಹೊಣೆ ಜಿಲ್ಲಾ ಆಡಳಿತನೇ ಮಾಡ್ತೀವಿ ಸರ್. ಕೊಡೋಂಗಿಲ್ಲ ಸರ್. ಆ ರೀತಿ ಆಗಿದೆ ನಮ್ಮ ಸಮಸ್ಯೆ. ಮಹೇಶ್ ರಾಮನಾಥ್ ತೋಟದ್ ಸರ್.
ಕರ್ನಾಟಕ ರಾಜ್ಯ ಅಂಗವಿಕಲರ ವಿಶೇಷಚೇತನರ ವೀಲ್ಚೇರ್ ಕ್ರಿಕೆಟ್ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ನಮ್ಮ ಎಲ್ಲ ವಿಕಲಚೇತನರು ಈ ಒಂದು ಸಭೆಯನ್ನು ಬಹಿಷ್ಕರಿಸಿ, ನಾವು ಯಾವ ಕಾರಣಕ್ಕಾಗಿ ಬಹಿಷ್ಕರಿಸಿವಿ ಅಂದರೆ, ಈಗಾಗಲೇ ಒಂದು ನಮ್ಮ ಕುಂದುಕೊರತೆ ಸಭೆಯನ್ನು ಸುಮಾರು 1 ವರ್ಷದ ಮೇಲ್ಪಟ್ಟಾಯಿತು ಕರೆದು. ಆಮೇಲೆ ಆ ಸಭೆಯಲ್ಲಿ ಏನು ನಿರ್ಣಯಗಳನ್ನು ತೊಗೊಂಡಿದ್ರು, ನಮ್ಮ ಸಮಸ್ಯೆಗಳನ್ನು ಏನು ವಿಕಲಚೇತನರ ಜಿಲ್ಲೆಯ ಎಲ್ಲ ವಿಕಲಚೇತನರ ಕುಂದುಕೊರತೆಗಳು ಏನದಾವ ಅಂತ ನಾವೆಲ್ಲ ತಿಳಿಸಿದ್ದೀವಿ. ಇಲ್ಲಿವರೆಗೂ ಕೂಡ ಯಾವುದೇ ಕೆಲಸನೂ ಅದರಲ್ಲಿ ಒಂದು ಕೆಲಸ ಕೂಡ ಆಗಿಲ್ಲ. ಆಮೇಲೆ ಪ್ರತಿ ಈ ನಮ್ಮ 2016 ಆ್ಯಕ್ಟ್ ಹಲವು ವರ್ಷಗಳದು ಹಾಗೆ ಅದನ್ನು ಇನ್ನೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಅದನ್ನು ಜಾರಿಯಾಗಿಲ್ಲ. ಅದಕ್ಕೆ ನಾವು ನಮ್ಮ ವಿಕಲಚೇತನರ ಪ್ರತಿಯೊಂದು ಕೂಗು ಏಟು ಅಂತ ನಾವು ಹೇಳಬೇಕು. ಅದಕ್ಕೆ ನಮ್ಮ ಸಮಸ್ಯೆಗಳನ್ನು ಸ್ಪಂದಿಸ್ತಾ ಇಲ್ಲ. ಕಾಟಾಚಾರಕ್ಕಾಗಿ ಒಂದು ಸಭೆ ಕರೆದಿದ್ದಾರೆ. ಆ ಸಭೆಯನ್ನು ಇಂದು ನಾವೆಲ್ಲರೂ ಬಹಿಷ್ಕರಿಸಿ, ಈ ದಿನಾಚರಣೆ ಕೂಡ ಕಾಟಾಚಾರಕ್ಕಾಗಿ ನೀವು ದಿನಾಚರಣೆ ಮಾಡ್ತೀರಿ, ದಿನಾಚರಣೆಗೋಸ್ಕರ ಈ ಸಭೆಗಳನ್ನು ಕರಿತೀರಿ ಅಂತ ಹೇಳ್ಬಿಟ್ಟು ನಾವು ಈ ಸಭೆಯನ್ನು ಬಹಿಷ್ಕಾರ ಮಾಡಿದ್ದೀವಿ. ನನ್ನ ಹೆಸರು ವಿನೋದ್ ಖೇಡ್ ಅಂತೇಳಿ, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿನೋದ್. ಥ್ಯಾಂಕ್ ಯು ಸರ್. ಇವತ್ತಿನ ದಿವಸ ಇನ್ನೊಂದು ವಿಷಯ ಹೇಳಬೇಕಪ್ಪ ಅಂದರೆ, ವಿಕಲಚೇತನರ ದಿನಾಚರಣೆಗೆ ಇಟ್ಕೊತಾರೆ, ಅದು ಕಾಟಾಚಾರಕ್ಕಾಗ್ಯದ. ಅದು ಯಾಕಂದರೆ ಜಿಲ್ಲೆಯಲ್ಲಿರುವ ಜನಪ್ರತಿನಿಧಿಗಳು ಯಾರೂ ಆ ಕಾರ್ಯಕ್ರಮದಾಗ ಇರೋಂಗಿಲ್ಲ. ಯಾಕಂದರೆ ನಮ್ಮ ವಿಕಲಚೇತನರಂದ್ರೆ ಆಟ ಕಡೆಗಣೆ ಆಗ್ಯಾವ ಯಾರಿಗೂ ಗೊತ್ತು. ಯಾಕಂದರೆ ಒಬ್ಬ MP ಇರೋಂಗಿಲ್ಲ, MLA ಇರೋಂಗಿಲ್ಲ, MLCಗಳು ಇರೋಂಗಿಲ್ಲ. ನಮ್ಮ ಜಿಲ್ಲೆಗೆ 8 ಮಂದಿ ಶಾಸಕರು, ಸಂಸದರು ಎಲ್ಲರೂ ಕೂಡಿ ಇದ್ದಾರೆ. ಯಾಕಂದರೆ ವಿಕಲಚೇತನರಿಗೆ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಇದೇ ಒಂದು ಸಮಸ್ಯೆ ಇದೆ. ಎಲ್ಲ ಕಡೆಯೂ ಇದೇ ವಿರೋಧ ಮಾಡ್ತಾ ಇದ್ದಾರೆ. ದಯಮಾಡಿ ನೀವು ಬರದೇ ಇರುವಂಥ ಕಾರ್ಯಕ್ರಮ ನಮಗೆ ಬೇಡ. ಆ ಕಾರ್ಯಕ್ರಮ ನೀವೇ ಇಲ್ಲ. ಮತ್ತು ನಮಗೆ ವಿಕಲಚೇತನರ ಒಂದು ಕುಂದುಕೊರತೆಗಳನ್ನು ಕೇಳುವಂಥ ಇದೂ ನಿಮ್ಮ ಪ್ರಜ್ಞಾವಂತ ಇದೂ ಇಲ್ಲ ನಿಮ್ಮಲ್ಲಿ. ಅದಕ್ಕೆ ದಯಮಾಡಿ ಹೀಗಾಗಿ ಇವೆಲ್ಲ ಹಲವಾರು ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ಸಭೆ ಕೂಡ ಬಹಿಷ್ಕರಿಸಿದ್ದೀವಿ, ದಿನಾಚರಣೆ ಕೂಡ ಬಹಿಷ್ಕರಿಸ್ತೀವಿ. ಯಾಕಂದರೆ ನಮ್ಮ ನ್ಯಾಯ ಸಿಗುವವರೆಗೂ ನಾವು ಇದನ್ನು ಹೋರಾಟನ ಮುಂದುವರಿಸ್ತೀವಿ. ಸರ್, ಆಗಳೇ ಒಬ್ಬರು ಸೋನಾರ್ ಅಂತ ಒಬ್ಬರು ಮಾತಾಡಿದ್ರು. ಅವ್ರ ಮಗಳು ಡಿಗ್ರಿ ತನಕ ಸಾಲಿ ಕಲ್ತಳು, 1ನೇ ಮಾಡಿಯಲ್ಲಿ 2ನೇ ಮಾಡಿಯಲ್ಲಿ ಆಗ್ತದೆ. ನಮ್ಮ ಮಗಳು ಎಕ್ಸಾಮ್ ಬೀಳ್ತಿತ್ತು, ಕರ್ಕೊಂಡು ಹೋಗ್ಬೇಕಾ, ಭಾಳ ಹೈರಾಣ ಆಗ್ತಿತ್ತು. ಅದ್ರ ಬಗ್ಗೆ ನೀವು ಧ್ವನಿ ಎತ್ತಬೋದಾಗಿತ್ತಲ್ಲ, ಯಾಕೆ ಎತ್ತಿಲ್ಲ? ಈಗ ನಾವು ಎತ್ತಿದ್ದೀವಿ. ಆ ಅಧಿಕಾರಿಗಳಿಗೂ ಗಮನಕ್ಕೆ ಕೂಡ ತಂದಿದ್ದೀವಿ. ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಪಾಲನ್ ಸರ್ ಒಂದು 2016 ಕಾಯ್ದೆ ಅನುಷ್ಠಾನ ಸಮಿತಿ ಸದಸ್ಯರು ಕೂಡ ನಾವು ಆಗಿದ್ದು, ಆ ಒಂದು ಸಭೆಯಲ್ಲಿ ಇದೇ ಪರ್ಟಿಕ್ಯುಲರ್ಲಿ ಸೋನಾರಮ್ಮ ಹುಡುಗಿಯ ವಿಷಯವನ್ನೇ ಎತ್ತಿ ಹಿಡಿದಿತ್ತು. ಬಟ್ ಅದು ಈಗಾಗಿ ಸುಮಾರು 1 ವರ್ಷ ಆಯಿತು. ಅಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗಿಲ್ಲ, ಕಾಲೇಜಲ್ಲಿ ಆಗಿಲ್ಲ, ಎಲ್ಲಿನೂ ಆ ರೀತಿಯಾದಂಥ ಬದಲಾವಣೆಗಳಾಗಿಲ್ಲ. ಅದಕ್ಕೆ ಸಂಬಂಧಪಟ್ಟ ಧ್ವನಿ ನಾವು ಸಾಕಷ್ಟು ಬಾರಿ ಎತ್ತುತ್ತಾನೆ ಇದ್ದೀವಿ. ಮತ್ತು ಈಗ 2016 ಆ್ಯಕ್ಟ್ ಪ್ರಕಾರ ಕರೆಕ್ಟಾಗಿ ಜಾರಿ ಆದರೆ ಪ್ರತಿ ಜಿಲ್ಲೆಯಲ್ಲಿ ಈ ನಮ್ಮ ಪ್ರತಿ ಇಲಾಖೆಗಳಲ್ಲಿ ರ್ಯಾಂಪ್ ವ್ಯವಸ್ಥೆ ಆಗಿರ್ಬೋದು ಅಥವಾ ಲಿಫ್ಟ್ ಆಗಿರ್ಬೋದು, ಏನೋ ಒಂದು ವ್ಯವಸ್ಥೆಗಳನ್ನು ಸಂಪೂರ್ಣ ಆಗ್ತದೆ. ನಮ್ಮ ಎಲ್ಲ ವಿಕಲಚೇತನರಿಗೆ ನ್ಯಾಯ ಸಿಗ್ತದೆ ಅಂತ ತಿಳ್ಕೊಂಡಿದ್ದೀವಿ ನಾವು. ಓಕೆ, ಥ್ಯಾಂಕ್ ಯು ಸರ್. ಅದು ಕ್ಲಿಪ್ ಬೇಕಂದ್ರೆ ಇದೆ ಸರ್, ಕ್ಲಿಪ್. ನಮಸ್ಕಾರ, ನಾನು ಶಶಿಕಲಾ ಸೋನಾರ್ ಅಂತ ಹೇಳಿ. ಇಲ್ಲಿ ನಾವು ಕುಂದುಕೊರತೆ ಸಭೆ ಬಹಿಷ್ಕಾರ ಮಾಡಿ ಹೊರಗಡೆ ಬಂದಿದ್ವಿ. ಯಾಕಂದರೆ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರೂ ಇಲ್ಲ. ಬರೀ DC ಅವರು, DDW ಅವರು ಬಿಟ್ಟು ಹೊರತಾಗಿ ಯಾರೂ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿಲ್ಲ. ನಮ್ಮ ಕುಂದುಕೊರತೆ ಕೇಳೋರು ಸಹಿತ ಯಾರು ಇಲ್ಲ ಅಂತ ಹೇಳಿ ನಾವು ಹೊರಗಡೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮಗಳು ಎಕ್ಸಾಮ್ ಸೆಂಟರ್ಗಳನ್ನು ಬೇರೆ ಬೇರೆ ಕಾಲೇಜಿಗೆ ಹಾಕಿದರು. ಅಲ್ಲಿ ಏರ್ಲಿಕ್ಕೆ ರ್ಯಾಂಪ್ ಇಲ್ಲ. 2ನೇ ಮಹಡಿ 3ನೇ ಮಹಡಿಗೆ ಅವರು ನಂಬರ್ ಹಾಕ್ತಿದ್ದಾರೆ, ಅವ್ರದ್ದು ಹಾಲ್ ಟಿಕೆಟ್ ನಂಬರ್. ಎಕ್ಸಾಮ್ಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೆಳಗಡೆ ಹಾಕಂದರೆ ನೀವು ಎಲ್ಲರೂ ಕುಂತು ಬರೀ ನೋಡೋಣ ಅಂತ ಹೇಳ್ತಾರೆ. ಇರ್ಲಿಕ್ಕೆ ಎತ್ತಿಕೊಂಡು ಮೇಲೆ ಬರಂತ ಅವರೆಲ್ಲ ಗಂಡು ಹುಡುಗ ಕೂಡಿ ವೀಲ್ ಚೇರ್ ಎತ್ತಿಕೊಂಡೇ ಮೇಲ್ಗಡೆ ಕರ್ಕೊಂಡು ಹೋಗಿ ಎಕ್ಸಾಮ್ ಫುಲ್ ಡಿಗ್ರಿ ಸಹಿತ ಅದರೊಳಗೆ ಮುಗಿಸಿದೆ ನಾನು. ಗೌರ್ಮೆಂಟಿಂದ ಇನ್ನೂ ತನಕ ಅವಳಿಗೆ ಒಂದು ಗಾಡಿನೂ ಕೊಟ್ಟಿದ್ದಿಲ್ಲ. ಎಷ್ಟು ಸಲ ಅಪ್ಲಿಕೇಶನ್ ಹಾಕಿನಿ, ರಿಜೆಕ್ಟ್ ಅಂಥೇಳಿ ಬಂದಿದೆ ಅವ್ರದ್ದು ಅದು. ಮತ್ತು ಇಲ್ಲಿ ಸಭೆಗೆ ಯಾರು ಡಮ್ ಆ್ಯಂಡ್ ಡೆಫ್ದು ಯಾರೂ ಬಂದೇ ಇಲ್ಲ ಇಲ್ಲಿ. ಯಾಕಂದರೆ ಅವ್ರು ಇಂಟರ್ಪ್ರಿಟರ್ ಇದು ಮಾಡೋರು ಯಾರೂ ಇಲ್ಲ ಇಲ್ಲಿ. ಅವ್ರನ್ನಾದರೂ DC ಅವ್ರು ಯಾರೂ ಇಲ್ಲಿ ಕರ್ಸೇ ಇಲ್ಲ ಸಭೆಗೆ. ಹೀಗಾಗಿ ಅವ್ರಿಗೆ ಏನೂ ತಿಳಿಯಲ್ಲ ಅಂಥೇಳಿ ಇಲ್ಲಿ ಯಾರೂ ಬಂದೇ ಇಲ್ಲ. ಅದನ್ನು ವ್ಯವಸ್ಥೆ ಮಾಡಿಲ್ಲ ಅಂಥೇಳಿ ನಮಗೆ ಅಲ್ಲಿ ಒಳಗಡೆ ಕೂತು ನಮಗೆ ಸಭೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ನಾವು ಬಹಿಷ್ಕಾರ ಹಾಕಿ ಹೊರಗಡೆ ಬಂದಿದ್ದೀವಿ. ನಮಸ್ಕಾರ, ಶಶಿಕಲಾ ಸೋನಾರ್ ಅಂಥೇಳಿ. ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು? ಹಾಂ, ಮಗಳು ಅಂಗವಿಕಲಿದ್ದಾಳೆ. ವೀಲ್ ಚೇರ್ ಮೇಲೆ ಅವಳು ಡಿಗ್ರಿ, ಹಾಗೆ ಅವಳಿಗೆ ವೀಲ್ ಚೇರ್ ಮೇಲೆ ಕರ್ಕೊಂಡೋಗಿ ಡಿಗ್ರಿ ಮುಗಿಸಿದೆ. ಥ್ಯಾಂಕ್ ಯು. ಓಕೆ.